ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ಸೋಮವಾರದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ವಾಟ್ ಎ ಡೇ ಫಾರ್ ನಿಫ್ಟಿ ಸ್ನೇಹಿತರೆ. ನಿಫ್ಟಿ 50ಯಲ್ಲಿ ಫೈರ್ ವರ್ಕ್ ಅಂತ ಹೇಳ್ಬೋದು. ನಿನ್ನೆ ಶುಕ್ರವಾರ ದಿನ ಹ್ಯೂಜ್ ರ್ಯಾಲಿ ಇನ್ ನಿಫ್ಟಿ 428 ಪಾಯಿಂಟ್ಗಳ ಅಪ್ಸೈಡ್, 1.75% ಅಪ್ಸೈಡ್ ಮೂವ್ ಆಗಿದೆ. ಹ್ಯೂಜ್ ರ್ಯಾಲಿ ಅಂತ ಹೇಳ್ಬೋದು, ಒಂದು ಫೈರ್ ವರ್ಕ್ಸ್ ಅಂತ ಹೇಳ್ಬೋದು. ನೋಡಿ, ಒಂದು ಸೆಲಿಬ್ರೇಷನ್ ಮೂಮೆಂಟ್ ಅಂತ ಕೂಡ ಹೇಳ್ಬೋದು. ಯಾರಿಗೆ ಆಪ್ಷನ್ ಬಾಯರ್ಸ್ಗೆ, ಹೌದು, ಆಪ್ಷನ್ ಬಾಯಿಂಗ್ ಮಾಡೋರಿಗೆ ಒಂದು ಸೆಲಿಬ್ರೇಷನ್ ಡೇ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ನೋಡಿ, 24,423ರಲ್ಲಿ ಮಾರ್ಕೆಟ್ ಓಪನ್ ಆಯಿತು, ಮತ್ತು 24,410 ಒಂದು ಲೋ ಫಾರ್ಮ್ ಆಯಿತು. ಅಲ್ಲಿಂದ ಮಾರ್ಕೆಟ್ ತಿರುಗಿ ನೋಡೇ ಇಲ್ಲ. ಯಾವುದು? ನಿಫ್ಟಿ. ಸ್ಪೆಷಲಿ ಒನ್ ವೇ ರ್ಯಾಲಿ. ನಾನು ಸುಮಾರು ಸಲ ಹೇಳ್ತೀನಿ, ಒನ್ ವೇ ರ್ಯಾಲಿ ಟ್ರೆಂಡಿಂಗ್ ಇದ್ದಾಗ ಮಿಸ್ ಮಾಡ್ಕೊಳ್ಳೇಬೇಡಿ. ನೋಡಿ, ಈ ಥರ ರ್ಯಾಲಿ ಬಂದಿದೆ. ಈ ಥರ ರ್ಯಾಲಿ 400 ಪಾಯಿಂಟ್ಗಳ ರ್ಯಾಲಿ, ಅದು ನಿಫ್ಟಿಯಲ್ಲಿ ಅಂದಾಗ ಆಪ್ಷನ್ ಬಾಯರ್ಸು ಮಿಸ್ ಮಾಡ್ಕೊಳ್ಳೇಬಾರ್ದು. ಐ ಆಮ್ ಟೆಲ್ಲಿಂಗ್ ಅಬೌಟ್ ಆಪ್ಷನ್ ಬಾಯರ್ಸ್ ಓನ್ಲಿ. ನಾನು ಇನ್ವೆಸ್ಟರ್ಸ್ಗೆ ಹೇಳ್ತಾ ಇಲ್ಲ. ಇನ್ವೆಸ್ಟರ್ಸ್ಗೆ ಬೇರೆ ವಿಡಿಯೋ ಇರುತ್ತೆ ರಿಗಾರ್ಡಿಂಗ್ ಸ್ಟಾಕ್ಸ್ ಬಗ್ಗೆ. ಇದು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡ್ತಾ ಇರೋದು ಪ್ಯೂರ್ಲಿ ಇಂಟ್ರಾಡೇ ಟ್ರೇಡರ್ಸ್ಗೆ ಮತ್ತು ಮೈಲ್ಡ್ ಒಂದು ಸ್ವಿಂಗ್ ಟ್ರೇಡರ್ಸ್ಗೆ, ಹಾಗೆ ಪ್ಯೂರ್ಲಿ ಆಪ್ಷನ್ ಬಾಯರ್ಸ್ಗೆ ಅವ್ರಿಗೆ ಒಂದು ಇರೋದು ಸ್ನೇಹಿತರೆ. ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಆಪ್ಷನ್ ಬೈಯಿಂಗ್ ಅಥವಾ ಇಂಟ್ರಾಡೇ ಟ್ರೇಡಿಂಗ್ ಹಾಗೆ ಸ್ವಿಂಗ್ ಟ್ರೇಡಿಂಗ್ ಯಾರು ಮಾಡ್ತಾ ಇದ್ದಾರೆ ಅವರು ಈ ವಿಡಿಯೋನ ನೋಡ್ಬೋದು. ಇದ್ರ ಮುಖಾಂತರ ನೀವು ಚಿಕ್ಕ ಪುಟ್ಟ ವಿಷಯಗಳನ್ನು ದಿನದಿಂದ ದಿನಕ್ಕೆ ಕಲಿತಾ ಹೋಗೋಣ. ಅದನ್ನು ಬಿಟ್ಟು ನಾನು ಯಾರಿಗೂ ಕೂಡ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಈ ಒಂದು ವಿಡಿಯೋ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಇರೋದು, ಫಾರ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ. ಅದನ್ನು ಬಿಟ್ಟರೆ ನಾನು ಯಾರಿಗೂ ಕೂಡ ಬೈ ಮಾಡಿ, ಸೆಲ್ ಮಾಡಿ ಅಥವಾ ಆಪ್ಷನ್ ಟ್ರೇಡ್ ಮಾಡಿ ಅಂತ ಯಾರಿಗೂ ನಾನು ರಿಕಮೆಂಡ್ ಮಾಡೋದಿಲ್ಲ. ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್. ಹೀಗಾಗಿ ಕೇವಲ ಮಾಹಿತಿ ನೀಡುವುದು, ಕೆಲವೊಂದಿಷ್ಟು ಶೈಕ್ಷಣಿಕ ಉದ್ದೇಶಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ನೀಡುವುದು ಮಾತ್ರ ನನ್ನ ಕೆಲಸ ಆಗಿರ್ತದೆ ಸ್ನೇಹಿತರೆ. ಹೀಗಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ದೋಸ್ ಹೂ ಆರ್ ಇಂಟ್ರೆಸ್ಟೆಡ್, ನೀವು ಕೂಡ ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ, ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ಅದು ನಿಮಗೆ ಬಿಟ್ಟಿದ್ದು. ಈ ಚಾನಲ್ ಕೇವಲ ಒಂದು ಮಾಹಿತಿ ನೀಡುವುದಷ್ಟೇ ಕೆಲಸ. ಏನು ಹೇಳ್ತಾ ಇದ್ದೀನಿ ರಿಗಾರ್ಡಿಂಗ್ ಶುಕ್ರವಾರದ ಮಾರ್ಕೆಟು ನಿಫ್ಟಿಯಲ್ಲಿ ಹ್ಯೂಜ್ ರ್ಯಾಲಿ ಬಂದಿದೆ. ನೋಡಿ, 5 ಮಿನಿಟ್ಸ್ ಚಾರ್ಟ್ನಲ್ಲಿ ಒನ್ ವೇ ರ್ಯಾಲಿ ಈ ಥರ ಬಂದಾಗ ಆಪ್ಷನ್ ಬಾಯಿಂಗ್ ಮಾಡ್ತಾ ಇರೋರು ಏನಕ್ಕೆ ಬಿಡಬೇಕು ಸ್ನೇಹಿತರೆ? ಈ ಥರ ಒಂದು ಅವಕಾಶ ಸಿಕ್ಕಾಗ ಡೆಫಿನೆಟ್ಲಿ ನಾನು ಹೇಳ್ತಾ ಇದ್ದೀನಿ, ಸಾಕಷ್ಟು ಸಲ ಹೇಳಿದ್ದೀನಿ. ಏನಪ್ಪ ಅಂದರೆ, ಆಪ್ಷನ್ ಬಾಯರ್ಸ್ಗೆ ಒಂದು ಸ್ಟ್ರಾಂಗ್ ಮೆಂಟಾಲಿಟಿ ಇರಬೇಕು, ಒಂದು ಪಾಸಿಟಿವ್ ಮೆಂಟಾಲಿಟಿ, ಆಮೇಲೆ ಇಮೋಷನ್ಸ್ ಕಂಟ್ರೋಲ್ ಮಾಡ್ತಕ್ಕಂಥ ಗುಣ ಕೂಡ ಇರಬೇಕು. ಏನಪ್ಪ ಅಂದರೆ, ಯಾವಾಗ ಬೇಕು ಅವಾಗ ಟ್ರೇಡಿಂಗ್ ಮಾಡಬಾರ್ದು. ಒಂದು ಗ್ರೀನ್ ಕ್ಯಾಂಡಲ್ ಕಂಡಾಗ ಬಾಯ್ ಮಾಡೋದು, ರೆಡ್ ಕಂಡಾಗ ಸೆಲ್ ಮಾಡೋದು, ಈ ಥರ ಪುಟ್ ಬಾಯ್ ಮಾಡೋದು, ಈ ಥರ ಎಲ್ಲ ಇರಬಾರ್ದು. ನೋಡಿ, ಸಪೋರ್ಟ್ ರೆಸಿಸ್ಟೆನ್ಸು ಪಿವಟ್ ಪಾಯಿಂಟ್ಸ್ ನೋಡಿಬಿಟ್ಟು ಈ ಥರ ಟ್ರೆಂಡಿಂಗ್ ಡೇ ಇದ್ದಾಗ ಇನ್ವಾಲ್ವ್ ಆದರೆ ನಮಗೆ ಒಂದು ವಾರದ ದುಡ್ಡು ಒಂದು ದಿನದಲ್ಲೇ ಗಳಿಸಬಹುದು ಮನಸ್ಸು ಮಾಡಿದರೆ. ಹೀಗೆ ಮನಸ್ಸಿನ ಹಿಡಿತ, ಮನಸ್ಸಿನ ಕಂಟ್ರೋಲ್ ಕೂಡ ತುಂಬ ಮುಖ್ಯವಾಗುತ್ತೆ ಶೇರ್ ಮಾರ್ಕೆಟ್ನಲ್ಲಿ. ಅದರಲ್ಲೂ ಕೂಡ ಸ್ಪೆಷಲಿ ಆಪ್ಷನ್ ಬಯರ್ಸ್ಗೆ, ಅದರಲ್ಲೂ ಇಂಟ್ರಾಡೇ ಟ್ರೇಡರ್ಸ್ಗೆ, ಯಾರು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಿರ್ತಾರೆ ಅವ್ರಿಗೆ ಒಂದು ಇಮೋಷ್ನಲ್ ಕಂಟ್ರೋಲ್ ಮಾಡ್ತಕ್ಕಂಥ ಸ್ಟ್ರಾಂಗ್ ಒಂದು ಕೆಪಾಸಿಟಿ ಇದ್ದರೆ 100% ಸಕ್ಸಸ್ ಆಗ್ತಾರೆ. ಅದು ಆಪ್ಷನ್ ಬಾಯಿಂಗ್ನಲ್ಲಿ ಅಂತ ಹೇಳ್ಬೋದು. ಅದರ್ವೈಸ್ ಇನ್ನೊಂದು ಪಾರ್ಟ್ ಏನಪ್ಪ ಅಂದರೆ, ಕ್ಯಾಟಗರಿ ದೇ ಆರ್, ಅವ್ರಿಗೆ ದಿನದ ಏನು ಮಾರ್ಕೆಟ್ ಇರ್ತಲ್ಲ 9:15ರಿಂದ 3:30 ಗಂಟೆವರೆಗೆ ಬೇರೆ ಬೇರೆ ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಜಾಬ್ ಮಾಡ್ತಿರ್ತಾರೆ, ಮಗದೊಂದು. ಹೀಗಾಗಿ ಅವ್ರಿಗೆ ಟ್ರೇಡಿಂಗ್ ಬಗ್ಗೆ ಆಸಕ್ತಿನೇ ಇರಲ್ಲ, ಅದ್ರ ಬಗ್ಗೆ ಗೊತ್ತಿರಲ್ಲ, ಆಮೇಲೆ ಇಂಟ್ರೆಸ್ಟ್ ಇರುತ್ತೆ. ಬಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಅವ್ರು ಏನು ಮಾಡಬೇಕು, ತಮ್ಮ ಆರ್ಥಿಕ ಸಲಹೆಗಾರ ಸಲಹೆ ಕೇಳಿ ಒಳ್ಳೆ ಸ್ಟಾಕ್ಗಳಲ್ಲಿ ಲಾಂಗ್ ಟರ್ಮ್ ಪರ್ಪಸ್ಟಿವ್ ಅಥವಾ ಶಾರ್ಟ್ ಟರ್ಮು ಲಾಂಗ್ ಟರ್ಮು ಇನ್ವೆಸ್ಟ್ ಮಾಡ್ಬೋದು. ಇನ್ನು ಕೆಲವೊಂದಿಷ್ಟು ಕ್ಯಾಟಗರಿ ಇರ್ತಾರೆ, ಹ್ಯೂಜ್ ಅಮೌಂಟ್ ಇರುತ್ತೆ, ಅದನ್ನು ಬ್ಯಾಂಕ್ನಲ್ಲಿ FD ಇಡೋ ಬದಲಿ ನಾವು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಕ್ಯಾಟಗರಿ ಜನನೂ ಇರ್ತಾರೆ, ಜಾಸ್ತಿ ದುಡ್ಡಿದ್ದವರು. ಅವ್ರು ಏನು ಮಾಡ್ಬೋದು, ಒಂದು ಫಿನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ಅಥವಾ ಒಳ್ಳೆ ಬ್ಲೂ ಚಿಪ್ ಸ್ಟಾಕ್ಗಳು ಮತ್ತು ಒಳ್ಳೆ ಒಂದು ಸೆಕ್ಟರ್ನಲ್ಲಿ ಹೂಡಿಕೆ ಮಾಡಿಬಿಟ್ಟು ದೇ ಕ್ಯಾನ್ ವೇಟ್ ಫಾರ್
5 years 10 years ಆ ಥರ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದಕ್ಕೂ ಮುಂದುವರೆದು ಏನು ಮಾಡಬೇಕು, ಇತ್ತೀಚೆಗೆ ಒಂದು ಟ್ರೆಂಡ್ ನಡೀತಾ ಇದೆ, ಹಾಗೆ ಅದು ಒಳ್ಳೆ ಫಲ ಕೊಡ್ತಾ ಇದೆ. ಸಪೋಸ್ ನಾವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಹೇಳ್ತಾ ಇರೋದು, ಆಪ್ಷನ್ ಬಯಸ್ಗೆಲ್ಲ. ಇದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ 1 ಲಕ್ಷ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಪ್ಪ ಅಂದರೆ 50,000 ಹಣವನ್ನು ನೀವು ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಿ 5 ವರ್ಷ 10 ವರ್ಷ, ಹಾಗೆ ಇನ್ನುಳಿದ 50,000ದಲ್ಲಿ ಮತ್ತೆ ಡಿವೈಡ್ ಮಾಡ್ಕೊಳ್ಳಿ. 25,000 ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ, ಇನ್ನೂ 25,000 ಉಳಿತಲ್ಲ ಅದನ್ನು ETF ಇನ್ವೆಸ್ಟ್ ಮಾಡಿ ಸ್ನೇಹಿತರೆ, ಒಳ್ಳೆ ದುಡ್ಡು ಬರುತ್ತೆ. ಇದನ್ನು ಮಾಡ್ಬೋದು. ಯಾರಿಗೆ ಟ್ರೇಡಿಂಗ್ ಇಷ್ಟ ಇಲ್ಲ, ಟ್ರೇಡಿಂಗ್ ಮಾಹಿತಿ ಗೊತ್ತಿಲ್ಲ, ಇಂಟ್ರಾಡೇ ಟ್ರೇಡಿಂಗ್ ಗೊತ್ತಿಲ್ಲ, ಆಪ್ಷನ್ ಬಾಯಿಂಗು ಸೆಲ್ಲಿಂಗ್ ಅವು ಗೊತ್ತಿಲ್ಲ ಅಂದರೆ ಬೆಟರ್ ದೇ ಹ್ಯಾವ್ ಟು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್ ಅಂತ ಹೇಳ್ಬೋದು. ಅದರಲ್ಲಿ ದುಡ್ಡು ಖಂಡಿತ ಬರುತ್ತೆ, ಒಳ್ಳೆ ಸ್ಟಾಕ್ ಇದ್ರೆ ಮಾತ್ರ. ಓಕೆ, ಇದನ್ನು 5 ನಿಮಿಷದ ಕ್ಯಾಂಡಲ್ ನೋಡಿ, ಸೂಪರ್ ಡೂಪರ್ ಮೂವ್ ಆಗಿದೆ. ಯಾರ್ಯಾರು ಇಲ್ಲಿ ಕಾಲ್ ಬೈ ಮಾಡಿರ್ತಾರೆ, ದೇ ಯೂಸ್ ಟು ಗೆಟ್ ಹ್ಯೂಜ್ ಮನಿ. 400 ಪಾಯಿಂಟ್ ಸುಮ್ಮನೆ ಅಲ್ಲ, 400 ಬೇಡಪ್ಪ ನಮಗೆ, ಒಂದು 100 ಪಾಯಿಂಟ್ ಮೂವ್ ಆದ ನಂತರ ಕೂಡ ನಾವು ಕಾಲ್ ಬೈ ಮಾಡಿದರೆ ಅವಾಗೂ ಕೂಡ ಸಿಕ್ಕಾಪಟ್ಟೆ ದುಡ್ಡು ಬರೋದು. ಓಕೆ, ಈ ಥರ ಟ್ರೆಂಡಿಂಗ್ ಇದ್ದಾಗ ಮಾತ್ರ ಆಪ್ಷನ್ ಬಾಯಿಂಗ್ ಮಾಡಬೇಕು, ಇನ್ವಾಲ್ವ್ ಆಗಬೇಕು. ಸೈಡ್ ಬೈ ಮಾರ್ಕೆಟ್ ಇದ್ದಾಗ ಸುಮ್ಮನೆ ಕ್ಲೋಸ್ ಮಾಡಿ ಸುಮ್ಮನೆ ಕೂಡಬೇಕು, ಇಲ್ಲ ವಾಚ್ ಮಾಡಬೇಕು, ಚಾರ್ಟ್ ಸ್ಟಡಿ ಮಾಡಬೇಕು, ಕ್ಯಾಂಡಲ್ ಸ್ಟಡಿ ಮಾಡಬೇಕು, ಮಾರ್ಕೆಟ್ ಯಾವ ಥರ ಮೂವ್ ಆಗುತ್ತೆ ನಮಗೆ ನಾಲೆಜ್ ಗೇನ್ ಆಗುತ್ತೆ. ಡೈಲಿ ಚಾರ್ಟ್ ಏನು ಹೇಳುತ್ತೆ ನೋಡೋಣ, ವಾಟ್ ಇಟ್ ಟೆಲ್ಸ್. ಇಂಟ್ರೆಸ್ಟಿಂಗ್ ಮಾರ್ಕೆಟ್ ನೋಡಿ, ವಾಟ್ ಎ ಫಂಟಾಸ್ಟಿಕ್ ಕ್ಯಾಂಡಲ್. ಆಮೇಲೆ ನಾನು ಗುರುವಾರ ಸಾಯಂಕಾಲ ಮೋಸ್ಟ್ ಪ್ರಾಬಬ್ಲಿ ಒಂದು ಮಾತನ್ನು ಹೇಳಿದ್ನೆ ಅಂತ ಅನಿಸುತ್ತೆ. ಸಪೋಸ್ ನಾನು ರಾಂಗ್ ಇದ್ದರೆ ಗುರುವಾರದ ವಿಡಿಯೋ ನೋಡ್ಬೋದು. ಏನಂದರೆ ಗುರುವಾರ ಏನು ಕ್ಲೋಸ್ ಆಗಿತ್ತು ಕ್ಯಾಂಡಲ್ಲು, ಇದ್ರ ಬಗ್ಗೆ ಹೇಳಿದ್ದೆ ನೋಡಿ. ಒಂದು ಫಂಟಾಸ್ಟಿಕ್ ಬುಲ್ಲಿಶ್ ಮಾರು ಬಾಜು ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂತ ಹೇಳಿದ್ದೆ ನೋಡಿ. ಬೇಕಂದ್ರೆ ಅದರಲ್ಲಿ ವರ್ಡ್ ಇರುತ್ತೆ, ಬುಲ್ಲಿಶ್ ಮಾರು ಬಾಜು ಕ್ಯಾಂಡಲ್ ಅಂತ ಹೇಳಿದ್ದೆ. ಈ ಕ್ಯಾಂಡಲ್ಲು ಸ್ಪೆಷಲಿ ಬುಲ್ಲಿಶ್ ಮಾರು ಬಾಜು ಅಂದರೆ ಅದು ಇಟ್ ಸಿಗ್ನಲ್ಸ್ ಫರ್ದರ್ ಅಪ್ ಮೂವ್ ಅಂತ ಕೂಡ ಹೇಳಿದ್ದೆ. ಹೀಗಾಗಿ ನೋಡಿ, ಹ್ಯೂಜ್ ನೋಡಿ ಯಾವ ಥರ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇದು ಏನು ಹೇಳುತ್ತೆ ನೋಡಿ, ಇದು ಸಿಕ್ಕಾಪಟ್ಟೆ ಡಬಲ್ ಬುಲ್ಲಿಶ್ ಮಾರುಬಾಜು ಕ್ಯಾಂಡಲ್ ಅಂತ ಹೇಳ್ಬೋದು. ಇಲ್ಲೊಂದು ಎಕ್ಸ್ಪಾನ್ಷನ್ ಮೂವಿಂಗ್ ಎವರೇಜ್ ಇದೆ. ಅದು ಈ ಒಂದು ಕ್ಯಾಂಡಲ್ ಇದೆಯಲ್ಲ ಅದ್ರ ಮೇಲ್ಗಡೆ ಬಂದಿದೆಯಲ್ಲ, ಅದು ಕೂಡ ಒಂದು ಪಾಸಿಟಿವ್ ಸೈನ್ ಅಂತ ಹೇಳ್ಬೋದು. ಹೀಗೆ ಮೂವ್ ಆಗ್ಬೋದು, ಇನ್ನೂ ಬೆಂಡ್ ಆಗೋ ಚಾನ್ಸ್ ಇಲ್ಲ, ಕಂಟಿನ್ಯೂ ರಾಕೆಟ್ ಥರನೇ ಮೂವ್ ಆಗ್ತಾ ಇದೆ. ಇಟ್ ಮೇ ಮೂವ್ ಟುವರ್ಡ್ಸ್ 25,000 ನಂತರ ಏನಾದರೂ ಬದಲಾವಣೆ ಆಗ್ಬೋದು. ನೋಡೋಣ. ಅಮೇರಿಕನ್ ಮಾರ್ಕೆಟ್ ತುಂಬ ಸಪೋರ್ಟ್ ಮಾಡ್ತಾ ಇದೆ ರಿಗಾರ್ಡಿಂಗ್ ಅಮೇರಿಕಾದಲ್ಲಿ GDP ಗ್ರೋತ್ ಆಗಿದೆ. ಹಾಗೆ ಮೂಡೀಸ್ ಅವರು ಅಂದರೆ ಒಂದು ರೇಟಿಂಗ್ ಕಂಪ್ನಿ ಮೂಡೀಸ್ ಅಂತಿದೆ. ಹೇಗೆ ಜಫ್ರೀಸು ನೋಮಾ ಅಂತಿರ್ತಾರೆ, ಆ ಥರ ಮೂಡೀಸು ಅವ್ರದ್ದು ಒಂದು ಹೆವಿ ವೇಟೇಜ್ ಇದೆ ಮಾರ್ಕೆಟ್ನಲ್ಲಿ. ಅವ್ರ ಮಾತು ತುಂಬ ಬೆಲೆ ಕೊಡ್ತಾರೆ ಮಾರ್ಕೆಟ್ ಒಂದು. ಹೀಗಾಗಿ ಅವ್ರು ಏನು ಹೇಳಿದ್ದಾರೆ ರೇಟಿಂಗ್ಸ್ನಲ್ಲಿ, ಮೋಸ್ಟ್ ಪ್ರಾಬಬ್ಲಿ ಫೆಡ್ ಮೀಟಿಂಗ್ ಇದೆ 30-31ನೇ ತಾರೀಕಿಗೆ. ಅದರಲ್ಲಿ ರೇಟ್ ಕಟ್ ಮಾಡೋ ಚಾನ್ಸ್ ಇದೆ 25 BPS ಅಂತ ಹೇಳಿ ಅದನ್ನು ಕೂಡ ಹೇಳಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ನಂಗೆ ತಿಳಿದ ಮಟ್ಟಿಗೆ ಅಷ್ಟಲ್ಲದೆ ಮತ್ತು ಸೆಪ್ಟೆಂಬರ್ನೂ ಕೂಡ 50 BPS ಮಾಡ್ಬೋದು ರೇಟ್ ಕಟ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಮಾರ್ಕೆಟು ತುಂಬ ರ್ಯಾಲಿ ಬಂತು, ಅಮೆರಿಕಾದಲ್ಲಿ ಕೂಡ ರ್ಯಾಲಿ ಬಂತು. ಅದನ್ನು ಫಾಲೋ ಅಪ್ ರ್ಯಾಲಿ ಆಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ರ್ಯಾಲಿ ಬಂತು ಸ್ನೇಹಿತರೆ. ಒಂದು ರೀಸನ್ನು. ಇನ್ನೊಂದು ಏನು ಹೇಳಿದ್ದಾರೆ ಅವರು, ಈ ವಾರನೇ ಅಂದರೆ 30-31ಕ್ಕೆ ಮೀಟಿಂಗ್ ಇದೆ. ಜೆರೋಮ್ ಪೋವೆಲ್ ಫೆಡ್ ಚೇರ್ಪರ್ಸನ್ನು 31ನೇ ತಾರೀಕು ಸಾಯಂಕಾಲ ಅಂದರೆ 11:30 ಗಂಟೆಗೆ ಪ್ರೆಸ್ ರಿಲೀಸ್ನಲ್ಲಿ ಹೇಳ್ತಾರೆ ರೇಟ್ ಕಟ್ ಮಾಡ್ತೀನೋ ಇಲ್ವೋ, ಮಾಡಿದರೆ ಎಷ್ಟು ಮಾಡ್ತೀನಿ ಅಂದರೆ. ನಂಗೆ ತಿಳಿದ ಮಟ್ಟಿಗೆ 31ನೇ ತಾರೀಕು ರೇಟ್ ಕಟ್ ಮಾಡಲಿಕ್ಕಿಲ್ಲ, ಆದರೆ ಸೆಪ್ಟೆಂಬರ್ನಲ್ಲಿ ಏನಿದೆಯಲ್ಲ ಮೀಟಿಂಗ್ನಲ್ಲಿ ಅದನ್ನು ರೇಟ್ ಕಟ್ ಮಾಡ್ತೀವಿ ಅಂತ ಹಿಂಟ್ ಕೊಡ್ಬೋದು ಅಂತ ನನಗೆ ವೈಯಕ್ತಿಕ ಅಭಿಪ್ರಾಯ. ಅಷ್ಟು ಕೊಟ್ಟರೆ ಸಾಕು, ಮಾರ್ಕೆಟಿಗೆ ಪಾಸಿಟಿವ್ ಆಗುತ್ತೆ. ಯಾಕೆಂದರೆ ಇಷ್ಟು ಮೀಟಿಂಗ್ಗಳಲ್ಲಿ ಒಂದು ದಿನನೂ ಅವರು ಹೇಳಿಕೆ ಕೊಟ್ಟಿಲ್ಲ ರೇಟ್ ಕಟ್ ಮಾಡ್ತೀನಿ ಅಂತೇಳಿ. ಸಪೋಸ್ ಈ ಸಲ ನಾನು ಏನಾದರೂ ಅವರು ಇಲ್ಲ ರೇಟ್ ಕಟ್ ವಿ ಆರ್ ಪ್ಲಾನಿಂಗ್ ಟು ರೇಟ್ ಕಟ್ ಅಂತಂದ ಒಂದು ಹೇಳಿಕೆ ಕೊಟ್ಟರೆ ಸಾಕು, ಮಾರ್ಕೆಟ್ನಲ್ಲಿ ಬುಲ್ಲಿಶ್ ಮೂಮೆಂಟಮ್ ಬರುತ್ತೆ. ರೇಟ್ ಕಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಇವಾಗ ಜುಲೈನಲ್ಲಿ ಸೆಪ್ಟೆಂಬರ್ನಲ್ಲೇ ಮಾಡಲಿ ಅವರು. ಆದರೆ ಅವರ ಒಂದು ಹೇಳಿಕೆ ಏನಿರ್ತಲ್ಲ ಅದನ್ನು ತುಂಬ ಕನ್ಸಿಡರ್ ಮಾಡುತ್ತೆ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ, ಎಸ್ಪೆಷಲಿ ಅಮೇರಿಕನ್ ಮಾರ್ಕೆಟ್ ಅಂದಾಗ ಇಂಡಿಯನ್ ಮಾರ್ಕೆಟ್ ಕೂಡ ಅದನ್ನು ಫಾಲೋ ಮಾಡುತ್ತೆ. ಹೀಗಾಗಿ ಅವರು ರೇಟ್ ಕಟ್ ಮಾಡದೇ ಇದ್ರು ಇಲ್ಲ, ಒಂದು GDP ಗ್ರೋತ್ ಚೆನ್ನಾಗಿದೆ ಅಮೆರಿಕಾದಲ್ಲಿ, ಹಾಗೆ ಇನ್ಫ್ಲೇಷನ್ ಕೂಡ ಕಮ್ಮಿ ಆಗಿದೆ. ಅವ್ರ ಇನ್ಫ್ಲೇಷನ್ ಟಾರ್ಗೆಟ್ ಏನಿತ್ತು 2% ಇತ್ತು, ಅದ್ರ ಹತ್ರ ಬರ್ತಾ ಇದೆ. ಸೊ
ಕೂಲ್ ಆಗ್ತಾ ಇದೆ ಇನ್ಫ್ಲೇಷನ್ನು, ಮತ್ತು GDP ಕೂಡ ಚೆನ್ನಾಗಿ ಗ್ರೋತ್ ಆಗಿದೆ, ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬಂದಿದೆ. ಹೀಗಾಗಿ ನಾವು ರೇಟ್ ಕಟ್ಟು ಮಾಡ್ತೀವಿ ಇವಾಗಲೇ 25 BPS ಅಂತ ಅನೌನ್ಸ್ ಮಾಡಿಬಿಟ್ರಂತರೂ ಡಬಲ್ ಧಮಾಕ ಅಂತ ಹೇಳ್ಬೋದು. ಇಲ್ಲ ಚೆನ್ನಾಗಿ ಕೂಲ್ ಆಗ್ತಾ ಇದೆ, ಓಕೆ ಎಲ್ಲ ಚೆನ್ನಾಗಿದೆ, ನಾನು ಇವಾಗ ಬೇಡ ಸೆಪ್ಟೆಂಬರ್ನಲ್ಲಿ ರೇಟ್ ಕಟ್ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟರು ಕೂಡ ಬೆಸ್ಟ್ ಅಂತ ಹೇಳಲಿಕ್ಕಿದೆ. ಎರಡು ಸಿನಾರಿಯೋದಲ್ಲಿ ಮಾರ್ಕೆಟು ಬುಲ್ಲಿಶ್ ಇರುತ್ತೆ. ಇವಾಗಲೇ ರೇಟ್ ಕಟ್ ಮಾಡಿದರೆ ಡಬಲ್ ಧಮಾಕ ಬೋನಸ್ ಅಂತ ಹೇಳ್ಬೋದು. ಇವಾಗ ಮಾಡದೇ ಇದ್ರು ಸೆಪ್ಟೆಂಬರ್ನಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಓಕೆ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ಬೋದು. ಈಗ ಸೋಮವಾರ, ಮಂಗಳವಾರ, ಬುಧವಾರ ಇಂಡಿಯನ್ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಆಗ್ತವೆ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಯಾಕಂದರೆ ಫೆಡರಲ್ ಮೀಟಿಂಗ್ ಇರೋದು ಬುಧವಾರ ರಾತ್ರಿ ಔಟ್ಕಮ್ ಬರುತ್ತೆ 11ವರೆಗೆ. ಅಲ್ಲಿ ಅಮೇರಿಕನ್ ಮಾರ್ಕೆಟು ಬುಧವಾರ ರಿಯಾಕ್ಟ್ ಮಾಡಿಬಿಡುತ್ತೆ ಅದಕ್ಕೆ ಅವ್ರ ಹೇಳಿಕೆಗೆ. ಆದರೆ ನಮ್ಮ ಇಂಡಿಯನ್ ಮಾರ್ಕೆಟು ಗುರುವಾರ ಅದರ ಒಂದು ರಿಸಲ್ಟ್ ಏನಿರುತ್ತಲ್ಲ ಗುರುವಾರ ರಿಯಾಕ್ಟ್ ಮಾಡುತ್ತೆ ಇಂಡಿಯನ್ ಮಾರ್ಕೆಟು. ಹೀಗಾಗಿ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ 3 ದಿನ ನಮ್ಮ ಮಾರ್ಕೆಟು ಅದನ್ನು ವೇಟ್ ಮಾಡುತ್ತಾ ಕನ್ಸಾಲ್ಟೇಷನಲ್ಲಿರ್ತಾ, ಅಥವಾ ಸೋಮವಾರ ಒಂದು ರ್ಯಾಲಿ ಕೊಟ್ಬಿಟ್ಟು ಮಂಗಳವಾರ, ಬುಧವಾರ 2 ದಿನ ಒಂದು ಕನ್ಸಾಲ್ಟೇಷನಲ್ಲಿರ್ತಾ ಫಾಲೋ ಆಗುತ್ತಾ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಓಕೆ, ಇನ್ನು FIIs ಇಷ್ಟು ದಿನ ಸೆಲ್ ಮಾಡ್ತಿದ್ರು, ಇವಾಗ ಬೈ ಮಾಡಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಎಲ್ಲಿ ಇಂಡಿಯನ್ ಮಾರ್ಕೆಟ್ನಲ್ಲಿ. ಓಕೆ, ಒಂದು ಮಾತು ನೀವು ಎಲ್ಲರೂ ಸೇರಿ ತುಂಬ ಅನಲೈಸು ಪ್ರೆಡಿಕ್ಷನ್ ಮಾಡ್ತಾ ಇದ್ವಿ ಸ್ಟ್ರಾಂಗ್ ಆಗಿ. ಏನಪ್ಪ ಅಂದರೆ 24,300. ಎಸ್, ಎಲ್ಲರಿಗೂ ನೆನಪಿರ್ಬೋದು. ತುಂಬ ಇದನ್ನು ನಾನು ರೆಸ್ಪೆಕ್ಟ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಚಾರ್ಟ್ ಸೇಸ್ ಸಮಥಿಂಗ್ ಅಂತ ನಾನು ತುಂಬ ಸಲ ಹೇಳ್ತೀನಿ. ಯಾರು ಒಂದು ಮಿರರ್ ಇದ್ದಂಗೆ ಚಾರ್ಟ್ ಅಂದರೆ, ಯಾರು ಕ್ಯಾಂಡಲ್ಸನ್ನು ಸ್ಟಡಿ ಮಾಡ್ತಾರೆ, ಯಾರು ಚಾರ್ಟ್ ರೀಡಿಂಗನ್ನು ಚೆನ್ನಾಗಿ ಮಾಡ್ತಾರೆ, ದೇ ಯೂಸ್ ಟು ಗೆಟ್ ಸಕ್ಸಸ್ ಇನ್ ಶೇರ್ ಮಾರ್ಕೆಟ್ ಅಂತ ಹೇಳ್ಬೋದು. ಹೀಗಾಗಿ 24,300 ಸ್ಟ್ರಾಂಗ್ ಸಪೋರ್ಟ್ ಇದೆ ನೋಡಿ. 24,300 ಅದಕ್ಕೆ ರೀಸನ್ ಕೂಡ ಕೊಟ್ಟಿದೆ. 24,000 ಈಸ್ ಎ ವೆರಿ ಬಿಗ್ ಸಪೋರ್ಟ್. ಸಾಕಷ್ಟು ಸಲ ಮಾರ್ಕೆಟ್ 24,300 ಕೆಳಗಡೆ ಹೋಗ್ಬಿಟ್ರು, ಮತ್ತೆ ಅಗೇನ್ ಸೆಕೆಂಡ್ ಹಾಫ್ನಲ್ಲಿ ರೀಗೇನ್ ಆಗಿಬಿಟ್ಟು 24,300 ಮೇಲ್ಗಡೆ ಕ್ಲೋಸ್ ಆಗ್ತಾ ಇದೆ. ದಿಸ್ ಈಸ್ ಟೆಲ್ಲಿಂಗ್ ಸಮಥಿಂಗ್ ಅಂತ ಹೇಳ್ತಾ ಇದ್ದೆ ನಾನು ಪ್ರತಿ ವಿಡಿಯೋದಲ್ಲಿ. ಇವತ್ತು ಅದನ್ನೇ ಹೇಳ್ತಾ ಇದ್ದೆ, ಆದರೆ ಅದನ್ನು ಗುರುವಾರ ಸಾಯಂಕಾಲ ಕೂಡ ಅದನ್ನೇ ಹೇಳಿದ್ದೆ. ಆಮೇಲೆ ಇಲ್ಲೊಂದು ಚಾನಲ್ ಕ್ರಿಯೇಟ್ ಆಗಿದೆ ಸ್ನೇಹಿತರೆ ಅಂತ ಕ್ಲಿಯರ್ನು, ಅದನ್ನು ಕೂಡ ನೀವು ಸೇರಿ ಅನಲೈಸ್ ಮಾಡಿದ್ವಿ. ಕೇವಲ ನಾನು ಹೇಳಿದ್ನಿ ಅಂದರೆ ಅಹಂಕಾರದ ಮಾತಾಗುತ್ತೆ, ತಪ್ಪಾಗುತ್ತೆ. ನಾವು ಸೇರಿ ಒಂದು ಅನಲೈಸ್ ಮಾಡಿದ್ವಿ, ಪ್ರೆಡಿಕ್ಟ್ ಮಾಡಿದ್ವಿ. ಏನಂತ, ಇಲ್ಲೊಂದು ಚಾನಲ್ ಕೂಡ ಫಾರ್ಮ್ ಆಗಿದೆ, 24,300 ಸಪೋರ್ಟ್ ಕೂಡ ಇದೆ, ಹಾಗೆ 24,540 ಒಂದು ರೆಸಿಸ್ಟೆನ್ಸ್ ಕೂಡ ಇದೆ. ಈ ಚಾನಲ್ ಯಾವ ಕಡೆ ಬ್ರೇಕ್ ಆಗುತ್ತೆ ಆ ಕಡೆ ಮೂವ್ ಬರುತ್ತೆ ಅಂತ ನಾವು ಹೇಳಿದ್ವಿ ಸ್ನೇಹಿತರೆ, ಹೌದಾ? ಹೀಗಾಗಿ ಕೆಳಗಡೆ ಅಂತೂ ಬ್ರೇಕ್ ಆಗಲಿಲ್ಲ, ಮೇಲ್ಗಡೆ ಬ್ರೇಕ್ ಆಗಿಬಿಟ್ಟು ಅದರ ಆ ಚಾನಲ್ ಮೇಲ್ಗಡೆ ಕ್ಲೋಸ್ ಆಗಿದೆ. ದ್ಯಾಟ್ ಈಸ್ ಮತ್ತು ಲೈಫ್ ಟೈಮ್ ಹೈಗೆ ಹೋಗ್ಬಿಟ್ಟು 24,800 ಮೇಲ್ಗಡೆ ಕ್ಲೋಸ್ ಆಗಿದೆಯಲ್ಲ, ದಟ್ ಈಸ್ ಬಿಗ್ ಪಾಸಿಟಿವ್ ಅಂತ ಒಂದು ಕನ್ಸಿಡರ್ ಮಾಡಬೇಕು ನೀವೆಲ್ಲ. ಓಕೆ, ಇದು ಒಂದು ಮಾತು. ನೆಕ್ಸ್ಟ್ ಏನಪ್ಪ ಅಂದರೆ, ವಾಟ್ ನೆಕ್ಸ್ಟ್? ಈಗ 24,400ಕ್ಕೆ ಬಂದು ನಿಂತಿದೆ. 1 ದಿನ, 2 ದಿನ, 3 ದಿನ. ಓಕೆ, 3 ಕ್ಯಾಂಡಲು 24,800 ಟಚ್ ಆಗಿವೆ, 24,800 ಮೇಲ್ಗಡೆ ಕ್ಲೋಸ್ ಆಗಿವೆ, ಮತ್ತೆ ಅಲ್ಲಿಂದ ರಿಟರ್ನ್ ಆಗಿವೆ. ಸೊ ಇದು ಅಲ್ಲಿಂದ ರಿಟರ್ನ್ ಆಗುತ್ತಾ ಅಥವಾ ಇಲ್ಲಿ ಸಸ್ಟೈನ್ ಆಗಿ ಮೇಲೆ ಹೋಗುತ್ತಾ, ಅದು ಒಂದು ಯಕ್ಷ ಪ್ರಶ್ನೆ. ಓಕೆ ನೋಡಿ, ಈ ಕ್ಯಾಂಡಲ್ ಕೂಡ ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು, ಸೇಮ್ ಅದೇ ಥರ ಬಿಗ್ ಬುಲ್ಲಿಶ್. ಆದರೆ ಸಸ್ಟೈನ್ ಆಗಲಿಲ್ಲ. ನೆಕ್ಸ್ಟ್ ಡೇ ನೋಡಿ ಸಿಕ್ಕಾಪಟ್ಟೆ ಫಾಲ್ ಆಯಿತು. ಆದರೆ ಈ ಕ್ಯಾಂಡಲ್ಗೆ ಇದಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂದರೆ, ಇಲ್ಲೊಂದು ಹಿಂಟ್ ಕೊಟ್ಟಿತ್ತು, ಬುಲ್ಲಿಶ್ ಮಾರುಬಾಜು ಕ್ಯಾಂಡಲ್ ಫಾಲೋ ಆಯಿತು, ಮತ್ತು ಇಲ್ಲಿ ಅಮೇರಿಕನ್ GDP, ಅಮೇರಿಕನ್ ರೇಟ್ ಕಟ್ಸು ಇವೆಲ್ಲ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗೋ ಚಾನ್ಸ್ ಇದೆ. ಇಲ್ಲಿ ಅವು ಯಾವ ಇದ್ದಿದ್ದಿಲ್ಲ, ಬಜೆಟ್ ಕೂಡ ಇಂಪ್ಯಾಕ್ಟ್ ಆಯಿತು, ಫಾಲ್ ಆಯಿತು. ಓಕೆ, ಈಗ ಬಜೆಟನ್ನು ಮಾರ್ಕೆಟು ಡೈಜೆಸ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಯಾವುದು LTCG, STCG, F&O ಟ್ಯಾಕ್ಸ್ ಅವನ್ನೆಲ್ಲ ಈಗ ಮರ್ತು ಬಿಡೋಣ ಅಂತ ಮಾರ್ಕೆಟು ಡಿಸೈಡ್ ಮಾಡಿಬಿಟ್ಟಿದೆ, ಅವನ್ನ ಡೈಜೆಸ್ಟ್ ಮಾಡ್ಕೊಂಡಿದೆ. ಹೀಗಾಗಿ ಅದು ಪಚನ ಆಗಿದೆ. ಈಗ ನೆಕ್ಸ್ಟ್ ಏನಿದ್ರು ಮಾರ್ಕೆಟ್ ನೋಡ್ತಾ ಇರೋದು ಯಾವುದು, ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡ್ತಾರಾ ಇಲ್ವಾ, ಅವ್ರ ಕಮೆಂಟ್ ಏನು ಬರುತ್ತೆ ಅದನ್ನ ಕ್ಲೋಸ್ ಆಗಿ ವಾಚ್ ಮಾಡ್ತವೆ. ದಟ್ ಈಸ್ ದ ಓನ್ಲಿ ಒನ್ ಥಿಂಗ್ ಇನ್ ಇವೆಂಟ್, ಮೇಜರ್ ಗ್ಲೋಬಲ್ ಇವೆಂಟ್ ಅಂತ ಹೇಳ್ಬೋದು. ನಮ್ಮ ಇವೆಂಟ್ ಮುಗೀತು ಬಜೆಟು, ಇನ್ನು ಗ್ಲೋಬಲ್ ಇವೆಂಟು ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇರೋದು ಯಾವುದು, ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡ್ತಾರೋ ಇಲ್ವೋ ಅದು ಒಂದು.
ಆಮೇಲೆ ಅಮೆರಿಕದಲ್ಲಿ ಇಲೆಕ್ಷನ್ ನಡೀತಾ ಇದೆ, ಬರುತ್ತೆ, ಇನ್ನು ನವೆಂಬರ್ದಲ್ಲಿದೆ, ಆಗಲೇ ಕ್ಲಾಶಸ್ ಸ್ಟಾರ್ಟ್ ಆಗಿವೆ. ಅಲ್ಲಿ ಒಂದೊಂದು ಹೇಳಿಕೆಗಳು ಏನೇನಾಗುತ್ತೆ ಅದು ಕೂಡ ಡಿಪೆಂಡ್ ಆಗುತ್ತೆ. ಇವಾಗ ಜಸ್ಟ್ ಇರತಕ್ಕಂಥ ಇವೆಂಟ್ ಯಾವುದು, ಫೆಡರಲ್ ರಿಸರ್ವ್ ಅವರ ಒಂದು ರೇಟ್ ಕಟ್ ಇವೆಂಟು, FOMC ಮೀಟಿಂಗು. ಅದು ಏನಾಗುತ್ತೆ ಇಂಪಾರ್ಟೆಂಟು. 24,600 ಒಂದು ಮೇಜರ್ ಸಪೋರ್ಟ್ ಇದೆ. ಈಗ ನಾನು ಮಂಡೇಗೆ ಹೇಳ್ತಾ ಇರೋದು 24,600 ಇಸ್ ಅ ವೆರಿ ಬಿಗ್ ಸಪೋರ್ಟ್ ಫಾರ್ ಮಂಡೇ ಅಂತ ಸೋಮವಾರಕ್ಕೆ 24,600 ಬಿಗ್ ಸಪೋರ್ಟ್. ನಂತರ 24,800 ಮೇಲ್ಗಡೆ ಒಂದು ಅರ್ಧ ಗಂಟೆ ಸಸ್ಟೇನ್ ಆಯಿತು ಫ್ಲಾಟ್ ಓಪನಿಂಗ್ ಆಗಿ ಅಂತಂದರೆ ಇಟ್ ಮೂವ್ಸ್ ಟುವರ್ಡ್ಸ್ 24,900 ದೆನ್ 25,000. ಓಕೆ, ಈ ಥರ ಸೋಮವಾರದ ಒಂದು ಟಾರ್ಗೆಟು ಇಟ್ಕೊಳ್ಳೋಣ ಸ್ನೇಹಿತರೆ. ಕೆಳಗಡೆ ಒನ್ಲಿ ಒಂದು ಸಪೋರ್ಟ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಾನು, ಅದು 24,600. ಓಕೆ, 24,834ರಲ್ಲಿದೆ ಮಾರ್ಕೆಟು. ಫ್ಲ್ಯಾಟ್ ಓಪನಿಂಗ್ ಆಗಿಬಿಟ್ಟು 24,800 ಕೆಳಗಡೆ ಬಂದರೆ ಮತ್ತೆ ರಿಗೇನ್ ಆಗಿ ಒಂದು ಸಸ್ಟೇನ್ ಆಗೋ ಚಾನ್ಸ್ ಇದೆ 24,800 ಮೇಲ್ಗಡೆ. ಏಕೆಂದರೆ ಯಾವುದೇ ನೆಗೆಟಿವಿಟಿ ಇಲ್ಲ ಪ್ರೆಸೆಂಟ್. ಇಲ್ಲಿ ನೆಗೆಟಿವಿಟಿ ಇತ್ತು, ಬಜೆಟ್ದೊಂದು ವೊಲೆಟಿಲಿಟಿ ಇತ್ತು, ಆದರೆ ಇವಾಗ ಆ ಥರದ್ದು ಯಾವುದೇ ಕಾಸಸ್ ಇಲ್ಲ. ಹೀಗಾಗಿ 24,800 ಕೆಳಗಡೆ ಬಂದರೂ ಕೂಡ ಸೆಕೆಂಡ್ ಹಾಫ್ನಲ್ಲಿ ಮತ್ತೆ ಪುಷಪ್ ರ್ಯಾಲಿ ಬರ್ಬೋದು ಒಂದು. ನಂತರ ಕೆಳಗಡೆ ಬಂತಪ್ಪ, ಯಾವುದಾದ್ರೂ ಬೈ ಚಾನ್ಸ್ ಕೆಳಗಡೆ ಬಂತು ಮಾರ್ಕೆಟ್ ಅಂದರೆ 24,600 ಸ್ಟ್ರಾಂಗ್ ಒಂದು ಸಪೋರ್ಟ್ ಇದೆ. ಏನಕ್ಕೆ ಅಂದರೆ ಅಲ್ಲಿ ಹ್ಯೂಜ್ ಒಂದು ಪುಟ್ ಬಾಯರ್ಸ್ ಇದ್ದಾರೆ, ಅದಕ್ಕೋಸ್ಕರ 24,600 ಅಂತ ಹೇಳ್ತಾ ಇದ್ದೀನಿ ನಾನು. 1.5 ಲಕ್ಷ ಪುಟ್ ರೈಟರ್ಸ್ ಇದ್ದಾರೆ, 1,50,000 ಪುಟ್ ರೈಟರ್ಸ್ ಆಲ್ರೆಡಿ ಇದ್ದಾರೆ. ಮತ್ತು ಮಂಡೇ ಮಾರ್ಕೆಟ್ ಓಪನ್ ಆದಾಗ ಇನ್ನೂ ಜಾಸ್ತಿ ಇನ್ವಾಲ್ವ್ ಆಗ್ಬೋದು. ಇನ್ನು 24,000 ಡೈರೆಕ್ಟ್ ಕಾಲ್ ರೈಟರ್ಸು 25,000ದಲ್ಲಿ ಸಾಕಷ್ಟಿದ್ದಾರೆ. ಅಲ್ಲಿ 2,25,000 ಕಾಲ್ ರೈಟರ್ಸ್ ಇದ್ದಾರೆ. ಹೀಗಾಗಿ ಹ್ಯೂಜ್ ರೆಸಿಸ್ಟೆನ್ಸ್ ಯಾವುದು, ಮೇಲ್ಗಡೆ 25,000, ಕೆಳಗಡೆ 24,600. ಇವೆರಡನ್ನು ಮಂಡೇಗೆ ನಾವು ಕನ್ಸಿಡರ್ ಮಾಡೋಣ. ಸಪೋಸ್ ಮಾರ್ಕೆಟ್ ಫ್ಲಾಟ್ ಓಪನಿಂಗ್ ಆತಂದರೆ ಮತ್ತೆ ಅಪ್ಸೈಡ್ ಮೂವ್ ಆಗ್ಬೋದು. ಇಟ್ ಮೇ ಗೋ ಟುವರ್ಡ್ಸ್ 25,000, ಅಲ್ಲಿಂದ ರಿಜೆಕ್ಷನ್ ಆಗ್ಬೋದು ಡ್ಯೂ ಟು ಒಂದು ರೆಸಿಸ್ಟೆನ್ಸ್. ಓಕೆ, ಗಮನ ಇರಲಿ. ವೀಕ್ಲಿ ಚಾರ್ಟ್ ನೋಡೋಣ. ಇನ್ನು ಚಾರ್ಟ್ ಮಾತ್ರ ಫಂಟಾಸ್ಟಿಕ್ ಡೈಲಿದಿದು ನೋಡಿ. ಮಾರ್ಕೆಟ್ ಹೇಗೆ ರೆಸ್ಟ್ ತೊಗೊಳುತ್ತೆ ಮೂವ್ ಆಗುತ್ತೆ, ನಾವು ಹೇಳಿದಿರ್ತಕ್ಕಂಥ ಕೆಳಗಡೆನೂ ಬಂತು. ಓಕೆ, ಆದರೆ ಇಲ್ಲಿ ಒಂದೇನು 4ನೇ ತಾರೀಕಿಂದು ಒಂದು ಬಾಡಿ ಟಚ್ ಆಗಿಲ್ಲ, ಇದನ್ನು ನೆನಪಿಟ್ಕೊಂಡಿರಿ. ಯಾವುದು 23,300 ಇದೆ, ಅಟ್ಲೀಸ್ಟ್ 23,500 ಇದೆ, ಅದನ್ನು ಟಚ್ ಆಗಿಲ್ಲ. ಆದರೆ ಬ್ಯಾಂಕ್ ನಿಫ್ಟಿ ಟಚ್ ಆಗಿದೆ. 4ನೇ ತಾರೀಕಿನ ಕ್ಯಾಂಡಲ್ ಏನಿತ್ತು ಅದನ್ನು ಆಲ್ರೆಡಿ ಅದರ ಹೈ ಟಚ್ ಆಗಿದೆ ಮಾರ್ಕೆಟು, ಯಾವುದು ಬ್ಯಾಂಕ್ ನಿಫ್ಟಿ. ಆದರೆ ನಿಫ್ಟಿ ಅಲ್ಲಿವರೆಗೆ ಬಂದಿಲ್ಲ, 24,000ವರೆಗೆ ಬಂದರೂ ಕೂಡ ಅಪ್ಸೈಡ್ ಮೂವ್ ಆಗಿದೆ. ಅಟ್ಲೀಸ್ಟ್ 24,000 ಕೆಳಗಡೆ ಒಂದು ಸಲನೂ ಬಂದಿಲ್ಲ. ಹೀಗಾಗಿ ಒಂದು ಚಿಕ್ಕ ಕಾರಣ ನೆಗೆಟಿವಿಟಿ ಸಿಕ್ಕರೂ ಸಾಕು ಮೇಜರ್ ಫಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಗಮನದಲ್ಲಿ ಇರಲಿ. ಆಲ್ರೆಡಿ ನೋಡಿ ರೆಸಿಸ್ಟೆನ್ಸ್ ಇದೆ ಇಲ್ಲಿ, ಏನಾದರೂ ಫಾಲ್ ಆದರೆ ಬಿಗ್ ಫಾಲ್ ಆಗ್ಬೋದು. ಹೇಗೆ ಬಿಗ್ ರ್ಯಾಲಿ ಬಂದಿದೆ ಆ ಥರ ಬಿಗ್ ಫಾಲ್ ಆಗೋ ಚಾನ್ಸು ಕೂಡ ಇರುತ್ತೆ. ಎರಡು ಕಡೆ ಪಾಸಿಬಿಲಿಟೀಸ್ ಆರ್ ದೇರ್. ಯಾವುದಕ್ಕೂ ಬುಧವಾರ ಒಂದು FOMC ಮೀಟಿಂಗ್ ಔಟ್ಕಮ್ ಬರುವವರೆಗೆ ಕಾಷಿಯಸ್ ಆಗಿರಿ, ಜಾಸ್ತಿ ಟ್ರೇಡ್ ಮಾಡಬೇಡಿ, ಸಪೋರ್ಟು ರೆಸಿಸ್ಟೆನ್ಸ್ ನೋಡ್ಕೊಳ್ಳಿ. ಶುಕ್ರವಾರ ಹೇಗೆ ಟ್ರೆಂಡಿಂಗ್ ಇತ್ತು ಆ ಥರ ಟ್ರೆಂಡಿಂಗ್ ಇದ್ದರೆ ಇನ್ವಾಲ್ವ್ ಆಗಿ, ಅದರ್ವೈಸ್ ಬಿಟ್ಟುಬಿಡಿ, ವೇಟ್ ಆ್ಯಂಡ್ ವಾಚ್ ಮಾಡಿ ಸ್ನೇಹಿತರೆ. ಇನ್ನು ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ, ಫಂಟಾಸ್ಟಿಕ್ ಚಾರ್ಟ್ ವೀಕ್ಲಿದು ನೋಡಿ. ನಾನು ಶುಕ್ರವಾರ ಒಂದಿನ ಹೋಗಲಿ ವೀಕ್ಲಿ ಚಾರ್ಟ್ ನಮ್ಗೆ ಕಾಣುತ್ತೆ ಅಂತ ಹೇಳಿದ್ದೆ, ಇವಾಗಲೇ ನೋಡ್ತಾ ಇರೋದು ನಾನು. ವಾಟ್ ಎ ಫಂಟಾಸ್ಟಿಕ್ ಕ್ಯಾಂಡಲ್ ನೋಡಿ, ಬುಲ್ಲಿಶ್ ಹ್ಯಾಮರ್, ಪ್ಯೂರ್ಲಿ ಫಂಟಾಸ್ಟಿಕ್ ಕ್ಯಾಂಡಲ್ ಫಾರ್ಮ್ ಆಗಿದೆ ವೀಕ್ಲಿದು. ಹೀಗಾಗಿ ಆಮೇಲೆ ನಾವು ಸಪೋರ್ಟ್ ಕೂಡ ಡ್ರಾ ಮಾಡಿದ್ವಿ, ಆ ಸಪೋರ್ಟ್ ಎಲ್ಲ ಮೇಲ್ಗಡೆ ದಾಟಿಬಿಟ್ಟು ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದೆ. ಇನ್ನೇನಿದ್ರು ಈ ವಾರದ್ದು 25,000 ಇಸ್ ಅ ಫಸ್ಟ್ ಟಾರ್ಗೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಲೋವರ್ ಸೈಡ್ ಕೆಳಗಡೆ 24,500 ವಾರದ್ದಿದು ವೀಕ್ಲಿ ನಾನು ಸಪೋರ್ಟು ರೆಸಿಸ್ಟೆನ್ಸ್ ಹೇಳೋದು. ನೆಕ್ಸ್ಟ್ ವೀಕ್ ಸೋಮವಾರದಿಂದ ಶುಕ್ರವಾರದವರೆಗೆ ಸಪೋರ್ಟು 24,500 ಇಸ್ ಅ
ಮೇಜರ್ ಸಪೋರ್ಟ್, ಇನ್ ಅಪ್ ಸೈಡು 25,000 ಇಸ್ ಎ ಮೇಜರ್ ರೆಸಿಸ್ಟೆನ್ಸ್. ಇವು ಎರಡು ಕಡೆ ಯಾವುದು ಬ್ರೇಕ್ ಆಗುತ್ತೆ ಆ ಕಡೆ ಮೂವ್ ಆಗುತ್ತೆ. ಸಪೋಸ್ 25,000 ದಾಟ್ತು ಅಂದರೆ ಮತ್ತೆ 25,200ವರೆಗೂ ಹೋಗ್ಬೋದು ಮೇಲ್ಗಡೆ. ಸಪೋಸ್ 24,500 ಕೆಳಗಡೆ ಬಂತಂದರೆ 24,200ವರೆಗೂ ಬರಬಹುದು. ಓಕೆ, ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿದು 5 ನಿಮಿಷದ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದು ನೋಡಿ, 5 ಮಿನಿಟ್ಸ್ ಚಾರ್ಟ್ ಇದು. ಬ್ಯಾಂಕ್ ನಿಫ್ಟಿ ಕೂಡ ಫಂಟಾಸ್ಟಿಕ್ ಒನ್ ವೇ ರ್ಯಾಲಿ ಕೊಟ್ಟಿದೆ. ಅದು ಕೂಡ ಮೇಜರ್ ಫಾಲ್ ಆದರೂ ಯಾವಾಗ ಫಾಲ್ ಆಗಿತ್ತು ನೋಡಿ, 5 ನಿಮಿಷದ ಕ್ಯಾಂಡಲ್ಲು ಆಲ್ಮೋಸ್ಟ್ ಆಲ್ ಫಾಲ್ ಆಯಿತು, ರೆಡ್ ಕ್ಯಾಂಡಲ್ ಫಾರ್ಮ್ ಆಯಿತು. 50,456ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಹಾಗೆ 50,438ರಲ್ಲಿ ಒಂದು ಲೋ ಫಾರ್ಮ್ ಆಯಿತು. ಅಲ್ಲಿಂದ ಮತ್ತೆ ರಿಕವರಿ ಆಗಿಬಿಟ್ಟು ಒಂದು ಸೈಡ್ ವೇ ಮೂವ್ ಆಗಿತ್ತು. ಎಲ್ಲಿವರೆಗೆ 50,700 ಆ ಥರ ಟ್ರೇಡ್ ಆಗ್ತಾ ಇತ್ತು. ಯಾವಾಗ 50,700 ಕ್ರಾಸ್ ಆಯಿತು ನೋಡಿ, ಒನ್ ವೇ ರ್ಯಾಲಿ ಬಂತು ಅವಾಗ. ಸೊ ವೇಟ್ ಆ್ಯಂಡ್ ವಾಚ್ ಮಾಡಲೇಬೇಕು. ಮಾರ್ಕೆಟ್ನಲ್ಲಿ ನಾವು ಸರ್ವೈವ್ ಆಗಬೇಕು, ಮಾರ್ಕೆಟ್ನಲ್ಲಿ ನಾವು ದುಡ್ಡು ಗಳಿಸ್ಬೇಕು. ಅದರಲ್ಲಿ ಆಪ್ಷನ್ ಟ್ರೇಡಿಂಗ್ನಲ್ಲಿ, ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ನಾವು ದುಡ್ಡು ಮಾಡಬೇಕು ಅಂದರೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಶೇರ್ ಮಾರ್ಕೆಟ್ನಲ್ಲಿ. ಹೀಗಾಗಿ ತಾಳ್ಮೆಯಿಂದ ವಾಚ್ ಮಾಡಿದರೆ ಮಾರ್ಕೆಟ್ ನಮಗೆ ಹಿಂಟ್ ಕೊಡುತ್ತೆ. ನೋಡಿ ಚಾರ್ಟು ನೋಡಿ, ನಾನು ಅಪ್ ಮೂವ್ ಆಗ್ತಾ ಇದ್ದೀನಿ ಅಂತಲೂ ಹೇಳುತ್ತೆ, ಅಥವಾ ನೋಡಿ ನಾನು ಕೆಳಗಡೆ ಮೂವ್ ಆಗ್ತಾ ಇದ್ದೀನಿ ಅಂತ ಹೇಳುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ ಶಕ್ತಿ. ಅದಕ್ಕೆ ತುಂಬ ಪರಿಶ್ರಮ ಪಟ್ಟು ಸ್ಟಡಿ ಮಾಡಿದರೆ ಸಾಧ್ಯ ಆಗುತ್ತೆ. ಹೀಗಾಗಿ ನೋಡಿ, ಯಾವಾಗ 50,750 ಕ್ರಾಸ್ ಆಯಿತು, ಅಥವಾ ರೌಂಡ್ ಫಿಗರ್ ನಾವು 50,800 ಅಂತಿಡೋಣ. ಯಾವಾಗ 50,800 ಕ್ರಾಸ್ ಆಯಿತು ಮಾರ್ಕೆಟು, ಯಾವುದು ಬ್ಯಾಂಕ್ ನಿಫ್ಟಿ ಹ್ಯಾಸ್ ಗಾನ್ ರ್ಯಾಲಿ ಅಪ್ಸೈಡ್, ಹ್ಯೂಜ್ ಒಂದು ರಾಕೆಟ್ ಥರ ಮೂವ್ ಆಯಿತು. ಅದು ಕೂಡ ಅದಕ್ಕೆ ಯೂಟರ್ನ್ ಆಗಲಿಕ್ಕೆ ಕಾರಣ ಏನು, ಅಮೇರಿಕಾದ ಮೂಡಿ ಒಂದು ರೇಟಿಂಗ್ಸ್ ಇದೆಯಲ್ಲ, ಅವರು ಹೇಳಿಕೆ ಕೊಟ್ಟಿದ್ದು ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡ್ಬೋದು ಈ ಮೀಟಿಂಗ್ನಲ್ಲಿ, ಮತ್ತು ನೆಕ್ಸ್ಟ್ ಮೀಟಿಂಗ್ನಲ್ಲಿ ಕೂಡ ರೇಟ್ ಕಟ್ ಮಾಡ್ಬೋದು ಅಂತ ಹಿಂಟ್ ಕೊಟ್ಟರು. ಆ ಹಿಂಟಿಗೆ ಏನಾಯಿತು, ಆ್ಯಕ್ಚುಲಿ ರೇಟ್ ಕಟ್ ಆದರೆ, ನಾನು ಹೇಳಿದ್ದೀನಿ ನಿನ್ನೆ ವಿಡಿಯೋದಲ್ಲಿ, ರೇಟ್ ಕಟ್ ಆದರೆ ಜಾಸ್ತಿ ಬೆನಿಫಿಟ್ ಆಗೋದು ಬ್ಯಾಂಕಿಂಗ್ ಸೆಕ್ಟರ್ಗೆ. ರೇಟ್ ಕಟ್ ಆದರೆ ಬ್ಯಾಂಕಿನ ಒಂದು ವಹಿವಾಟಿನಲ್ಲಿ ಆಗಿರ್ಬೋದು, ಬ್ಯಾಂಕಿನ ಟ್ಯಾಕ್ಸ್ನಲ್ಲಿ ತುಂಬ ಬದಲಾವಣೆ ಆಗ್ತವೆ, ಅವ್ರಿಗೆ ಅನುಕೂಲ ಆಗುತ್ತೆ. ಎಲ್ಲ ಬ್ಯಾಂಕ್ಸ್ಗಳಿಗೂ ಅನುಕೂಲ ಆಗ್ತವೆ. ಹೀಗಾಗಿ ಅಲ್ಲಿ ರೇಟ್ ಕಟ್ ಆದರೆ ಏನಾಗುತ್ತೆ, ನ್ಯಾಚುರಲಿ ಇಂಡಿಯಾದ RBI ದವರು ಕೂಡ ಅವ್ರ ನೆಕ್ಸ್ಟ್ ಮೀಟಿಂಗ್ನಲ್ಲಿ ರೇಟ್ ಕಟ್ ಮಾಡ್ತಾರೆ. ಹೀಗಾಗಿ ಒಂದು ಯೂಟರ್ನ್ ಆಗಿಬಿಟ್ಟು ಮೇಜರ್ ರ್ಯಾಲಿ ಬಂತು ಅಪ್ಸೈಡು ಬ್ಯಾಂಕ್ ನಿಫ್ಟಿ. ದಿಸ್ ಈಸ್ ದ ಕಾಸ್. ಯಾರ್ಯಾರು ಕಾಲ್ ಬೈ ಮಾಡಿರ್ತಾರ, ದೇ ಆರ್ ಲೈಕ್ ಎ ಫೆಲೋಸ್. ನೋಡಿ ಹ್ಯೂಜ್, ನೋಡಿ ಈ ಒಂದು ರೆಸಿಸ್ಟೆನ್ಸ್ ಯಾವಾಗ ಕ್ರಾಸ್ ಆಯಿತು ಮಾರ್ಕೆಟು, ಇಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಯಾರ್ಯಾರು ಕಾಲ್ ಬೈ ಮಾಡಿರ್ತಾರೆ ಅವ್ರಿಗೆ ಚೆನ್ನಾಗಿ ದುಡ್ಡಾಗಿರುತ್ತೆ. ಓಕೆ, ಈ ಥರ ಲಾಜಿಕ್ ಯೂಸ್ ಮಾಡಬೇಕಾಗುತ್ತೆ. ಇಂಥ ಚಿಕ್ಕ ಪುಟ್ಟ ಮಾಹಿತಿಗಳನ್ನು ಕೊಡೋದು ಮಾತ್ರ ನಮ್ಮ ಚಾನಲ್ನ ಉದ್ದೇಶ ಸ್ನೇಹಿತರೆ. ಯಾರಿಗೂ ಕೂಡ ನಾನು ಏನು ಮಾಡಲ್ಲ, ಫೋರ್ಸ್ ಮಾಡಲ್ಲ ಇಂಟ್ರಾಡೇ ಟ್ರೇಡ್ ಮಾಡಿ, ಯಾರಿಗೂ ಕೂಡ ನಾನು F&O ಟ್ರೇಡ್ ಮಾಡಿ, ಅಥವಾ ಯಾರಿಗೂ ಕೂಡ ಬೈ ಮಾಡಿ, ಸೆಲ್ ಮಾಡಿ, ಪುಟ್ ಬೈ ಮಾಡಿ, ಕಾಲ್ ಬೈ ಮಾಡಿ, ಯಾರಿಗೂ ಕೂಡ ನಾನು ದಯವಿಟ್ಟು ಫೋರ್ಸ್ ಮಾಡ್ತಾ ಇಲ್ಲ. ದಿಸ್ ಈಸ್ ಪ್ಯೂರ್ಲಿ ಎಜುಕೇಷ್ನಲ್ ವಿಡಿಯೋ. ಈ ಮಾಹಿತಿ ಕೊಡೋದು ತಪ್ಪ. ಮಾಹಿತಿ ನೋಡಿ ಈ ಥರ ಮೂವ್ ಆಗುತ್ತೆ, ಇದು ಸಪೋರ್ಟು ರೆಸಿಸ್ಟೆನ್ಸು, ಇಲ್ಲಿ ಸಪೋರ್ಟ್ ಇದೆ, ಈ ಥರ ನಾವು ಬೈ ಮಾಡಿದರೆ ನಮ್ಗೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳೋದು ತಪ್ಪ. ಈ ಥರ ಮಾಹಿತಿ ಕೊಡೋದಷ್ಟೇ. ನೀವು ಮಾಡಿ ಟ್ರೇಡ್ ಅಂತ ಹೇಳ್ತಾ ಇಲ್ಲ ಯಾರಿಗೂ. ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ನೀವಿಬ್ಬರು ಕೂಡಿ ಚರ್ಚೆ ಮಾಡಿ ಮುಂದುವರಿಬೋದು ಅದಕ್ಕೆ ಸಂಬಂಧಪಟ್ಟಂತೆ. ಓಕೆ, ಡೈಲಿ ಚಾರ್ಟ್ ಏನು ಹೇಳುತ್ತೆ ಬ್ಯಾಂಕ್ ನಿಫ್ಟಿದು, ಫಂಟಾಸ್ಟಿಕ್ ರಿಕವರಿ ನೋಡಿ. ಡೈಲಿದು ನಾನು ನಿಫ್ಟಿದು 4ನೇ ತಾರೀಕಿಂದು ಒಂದು ಕ್ಯಾಂಡಲ್ ಇದೆ, ಅದನ್ನು ಟಚ್ ಆಗಿಲ್ಲ. ಆದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಸಾಕಷ್ಟು ಸಲ ಒಂದು ಸಪೋರ್ಟ್ ಕೊಟ್ಟಿದ್ದೆ, ಸಪೋರ್ಟ್ ಲೈನ್ ಹೇಳಿದ್ದೆ ನೋಡಿ, ಅಲ್ಲಿಂದ ರಿಕವರಿ ಆಗಿದೆ. ಯಾವಾಗ ಹೇಳಿದ್ದೆ ನಾನು, ಇಲ್ಲೊಂದು ಚಾನಲ್ ಮಾಡಿದ್ದೆ, ಅದು ಬ್ರೇಕ್ ಆಯ್ತಂದರೆ ಇಟ್ ಮೇ ಕಮ್ ಟುವರ್ಡ್ಸ್ 50,000 ಅಂತ ಹೇಳಿದ್ದೆ. ಸೊ 50,500 ಇಸ್ ದ ಫಸ್ಟ್ ಟಾರ್ಗೆಟ್, ನೆಕ್ಸ್ಟ್ 50,000ವರೆಗೂ ಬರ್ಬೋದು ಅಂತ ಹೇಳಿದ್ದೆ. ಆಲ್ಮೋಸ್ಟ್ ಆಲ್ ಅದು 50,430ವರೆಗೆ ಬಂದ್ಬಿಟ್ಟು ರಿಕವರಿ ಆಗಿದೆ. ಓಕೆ, ಈ ಥರ ಸಪೋರ್ಟು ರೆಸಿಸ್ಟೆನ್ಸು ಕೆಲಸ ಮಾಡ್ತವೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದೇ ಚಾನಲ್ನ ಉದ್ದೇಶ. ನೋಡಿ ಹ್ಯೂಜ್ ಸಪೋರ್ಟ್ ಇಲ್ಲಿದೆ 50,500. ಓಕೆ, ಇದೇ ಕೂಡ ಸೋಮವಾರಕ್ಕೆ ಕೂಡ ಅಪ್ಲೈ ಆಗುತ್ತೆ. ಮತ್ತು
ಇನ್ನೊಂದು ಇಂಟ್ರೆಸ್ಟಿಂಗ್ ನಿಮ್ಗೆ ಇದನ್ನು ತೋರಿಸ್ತೀನಿ ನೋಡಿ ಇಲ್ಲಿ. ಐ ಹೋಪ್ ಈಗ ಕಾಣ್ಬೋದು ಅಂದ್ಕೊಂಡಿದ್ದೀನಿ ನಿಮಗೆ. ಇದು ಎಂಗಲ್ಫಿಂಗ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇದು ಗುರುವಾರದ ಕ್ಯಾಂಡಲನ್ನು ಶುಕ್ರವಾರದ ಕ್ಯಾಂಡಲು ಸಂಪೂರ್ಣ ನುಂಗಿ ಹಾಕಿದೆ ಅಂತ ಹೇಳ್ಬೋದು. ಎಂಗಲ್ಫಿಂಗ್ ಕ್ಯಾಂಡಲ್ ಅಂತಾರೆ. ಎಂಗಲ್ಫಿಂಗ್ ಕ್ಯಾಂಡಲ್ ಏನಪ್ಪ ಅದರ ಉದ್ದೇಶ, ಅದು ಏನು ಹೇಳುತ್ತೆ ಅಂದರೆ ನೆಕ್ಸ್ಟ್ ಡೇ ಮತ್ತೆ ಅಪ್ಸೈಡ್ ಮೂವ್ ಬರ್ಬೋದು ಅಂತ ಹೇಳುತ್ತೆ, ಅಥವಾ ಮುಂದಿನ ದಿನಗಳಲ್ಲಿ ಅಪ್ಸೈಡ್ ಮೂವ್ ಬರುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳುತ್ತೆ. ಇದೇ ಎಂಗಲ್ಫಿಂಗ್. ನೋಡಿ ಇಲ್ಲೊಂದು ಚಿಕ್ಕ ಕ್ಯಾಂಡಲ್ ಕಾಣ್ತಾ ಇದೆ ನಿಮಗೆ ಗುರುವಾರದ್ದು, ಅದ್ರ ಪಕ್ಕಕ್ಕೆ ಶುಕ್ರವಾರದ್ದು ದೊಡ್ಡ ಕ್ಯಾಂಡಲು. ಇದು ಎಂಗಲ್ಫ್ ಮಾಡಿದೆ. ಗುರುವಾರದ ಕ್ಯಾಂಡಲನ್ನು ಶುಕ್ರವಾರದ ಕ್ಯಾಂಡಲು ನುಂಗಿ ಹಾಕಿದೆ, ಅದೇ ಎಂಗಲ್ಫಿಂಗ್ ಅಂತಾರೆ. ಮತ್ತು ಈ ಒಂದು ಸಪೋರ್ಟ್ ಇತ್ತಲ್ಲ ಅದ್ರ ಮೇಲ್ಗಡೆನೆ ಕ್ಲೋಸ್ ಆಗಿದೆ. ದಟ್ ಈಸ್ ವೆಲ್ ಆ್ಯಂಡ್ ಗುಡ್. 51,200 ಎಕ್ಸಾಕ್ಟ್ಲಿ, ಎಷ್ಟು 51,200 ಒಂದು ಮೇಜರ್ ಸಪೋರ್ಟ್ ಇತ್ತು, ಅದ್ರ ಮೇಲ್ಗಡೆ ಕ್ಲೋಸ್ ಆಗಿದೆ. ದಟ್ ಈಸ್ ಆಲ್ಸೋ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಸೋಮವಾರಕ್ಕೆ ಸಪೋರ್ಟು ರೆಸಿಸ್ಟೆನ್ಸ್ ನೋಡೋದಾದರೆ ನಾವು ಫಸ್ಟ್ ಸಪೋರ್ಟು 51,200, ನ್ಯಾಚುರಲಿ 51,200 ಬರುತ್ತೆ. ಅದನ್ನು ಬಿಟ್ಟರೆ 51,000. ಓಕೆ, 51,000. ಓಕೆ, 50,000, 51,000 ಇಸ್ ಎ ಮೇಜರ್ ಸಪೋರ್ಟ್ ಆಗುತ್ತೆ. ಮತ್ತೆ 51,000 ಕೆಳಗಡೆ ಬಂದರೆ ಮತ್ತೆ ಇಟ್ ಮೇ ಡ್ರಾಪ್ ಟುವರ್ಡ್ಸ್ 50,500 ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನು ಮೇಲ್ಗಡೆ 51,670. ಓಕೆ, 51,670, 52,000 ಕ್ರಾಸ್ ಆಗಿ ಒಂದು 15 ನಿಮಿಷ ಅರ್ಧ ಗಂಟೆ ಅಲ್ಲೇ ಕನ್ಸಾಲ್ಟೇಷನ್ ಟೈಮ್ ಸ್ಪೆಂಡ್ ಮಾಡ್ತಂದ್ರೆ ಮತ್ತೆ ಮುಂದಿನ ಒಂದು ಪಯಣ 57,900, 53,250, 300 ಈ ಥರ ಬರುತ್ತೆ. ಸೊ ಅಪ್ಸೈಡ್ 53,000 ದಾಟಬೇಕಂದ್ರೆ ಅದು ಡಿಪೆಂಡ್ಸ್ ಆನ್ ಈ ಥರ ಡೈಲಿ ಸಪೋರ್ಟು ಮತ್ತು ರೆಸಿಸ್ಟೆನ್ಸು ಬ್ಯಾಂಕ್ ನಿಫ್ಟಿಯಲ್ಲಿ ಇರುತ್ತೆ. ಹೀಗಾಗಿ ಖಂಡಿತ ಸಪೋರ್ಟನ್ನು ಮತ್ತು ಪಿವೋಟ್ ಪಾಯಿಂಟ್ಸು ಮತ್ತು ರೆಸಿಸ್ಟೆನ್ಸು ಇವನ್ನೆಲ್ಲ ಕ್ಲೀನಾಗಿ ನಿಮ್ಮ ಸಿಸ್ಟಮ್ನಲ್ಲಿ ಹಾಕ್ಕೊಂಡ್ಬಿಟ್ಟು, ಅಥವಾ ಮೊಬೈಲ್ ಆಗಿರ್ಬೋದು, ನಿಮ್ಮ ಕಂಪ್ಯೂಟರು ಸಿಸ್ಟಮ್ಮು ಯಾವುದರಲ್ಲಿ ಟ್ರೇಡ್ ಮಾಡ್ತಾ ಇರ್ತೀರ ನೀವು, ಎಕ್ಸಿಕ್ಯೂಟ್ ಮಾಡ್ತಿರ್ತಾರ, ಅದರಲ್ಲಿ ಇವನ್ನೆಲ್ಲ ಸಪೋರ್ಟು ರೆಸಿಸ್ಟೆನ್ಸ್ ಹಾಕ್ಕೊಂಬಿಡಿ ನೀಟಾಗಿ. ಇವಾಗ ಇನ್ಬಿಲ್ಟೇ ಬರುತ್ತೆ, ಎಲ್ಲ ಸಾಫ್ಟ್ವೇರ್ನಲ್ಲಿ ಇನ್ಬಿಲ್ಟ್ ಇರುತ್ತೆ, ಆಲ್ಮೋಸ್ಟ್ ಆಲ್ ಆ್ಯಪ್ಸ್ನಲ್ಲಿ ಇನ್ಬಿಲ್ಟೇ ಇರುತ್ತೆ ಪಿವೋಟ್ ಪಾಯಿಂಟ್ಸು, ಸಪೋರ್ಟ್ ರೆಸಿಸ್ಟೆನ್ಸು. ನೋಡ್ಕೊಂಡ್ಬಿಟ್ಟು ಅದರ ಪ್ರಕಾರ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಇನ್ನು ವೀಕ್ಲಿ ಚಾರ್ಟ್ ನೋಡೋಣ. ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ ಅಂತ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ವೀಕ್ಲಿ ಚಾರ್ಟು. ಓಕೆ, ಇನ್ನು ರಿಕವರಿ ಆಗಬೇಕು ವೀಕ್ಲಿ ಚಾರ್ಟು. ಆದರೆ ನೋಡಿ, ನಾವು ಅನಲೈಸ್ ಮಾಡಿದ್ದೀವಿ ಏನಂತ ಎಲ್ಲ ನಿಮಗೆ ಗೊತ್ತಿದೆ. ಇಲ್ಲಿ 4ನೇ ತಾರೀಕಿನ ವೀಕ್ದು ಒಂದು ಹೈ ಇದೆ, ಅಲ್ಲಿವರೆಗೆ ಬರೋ ಚಾನ್ಸ್ ಇದೆ ಮಾರ್ಕೆಟು ಅಂತ ಹೇಳಿದ್ವಿ. ಅದು 50,500 ಫಸ್ಟು, ಅದನ್ನು ಬಿಟ್ಟರೆ 50,000 ಅಂತ ಹೇಳಿದ್ವಿ. ಓಕೆ, ನೆನಪಿದೆ ಅನ್ಕೊತೀನಿ. ವೀಕ್ಲಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಅನಲೈಸ್ ಮಾಡಿದ್ವಿ. ಅದೇ ಥರ ನೋಡಿ, ಈ ಕ್ಯಾಂಡಲ್ಲು ವೀಕ್ಲಿ 50,433 ಅಲ್ಲಿವರೆಗೆ ಬಂದ್ಬಿಟ್ಟು ರಿಕವರಿ ಆಗಿದೆ. ಹೀಗಾಗಿ ಸಪೋರ್ಟು ರೆಸಿಸ್ಟೆನ್ಸ್ ಎದಕ್ಕೆ ಇಂಪಾರ್ಟೆಂಟು, ಈ ಥರ ಒಂದು ರೋಲ್ ಪ್ಲೇ ಮಾಡ್ತವೆ ಸ್ನೇಹಿತರೆ. ಇನ್ನು ವೀಕ್ಲಿದು ಅನಲೈಸ್ ಮಾಡೋದಾದರೆ, ಎಸ್ ಇಟ್ ಹ್ಯಾಸ್ ರಿಕವರ್ಡ್, ಬಟ್ ಇಲ್ಲೊಂದು ಟ್ರೆಂಡ್ ಲೈನ್ ಇದೆ. ಯಾವಾಗ ಇದನ್ನು ಕ್ರಾಸ್ ಆಗುತ್ತೆ ನಾವು ಅವಾಗ ಮತ್ತೆ ಅಪ್ಸೈಡ್ ರ್ಯಾಲಿ ಸಿಗುತ್ತೆ ಕಂಟಿನ್ಯೂ ಅಂತ ಭರವಸೆ ಮೂಡುತ್ತೆ. ಅದು ಈ ಟ್ರೆಂಡ್ ಲೈನು ಏನು ಕ್ರಾಸು ಎಷ್ಟು ಅಂತಂದರೆ ಇಲ್ಲಿದೆ ನೋಡಿ, 52,000 ಸ್ನೇಹಿತರೆ. 52,000 ಕ್ರಾಸ್ ಆದಾಗ ಆವಾಗ ನಾವು ಕಂಫರ್ಟ್ ಝೋನಲ್ಲಿ ಬಂದಿದ್ದೀವಿ ಅಂತ ಅರ್ಥ. ಓಕೆ, ನಮಗೆ ಕಂಫರ್ಟ್ ಝೋನ್ ಇದೆ, ಭರವಸೆ ಇದೆ, ನಂಬಿಕೆ ಇದೆ ಅಂತ ತಿಳ್ಕೊಬೋದು. ಆವಾಗ ಒಂದು ಸ್ವಿಂಗ್ನಲ್ಲಿ ಅಥವಾ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು ವಿಚಾರ ಮಾಡ್ಬೋದು ಎಲ್ಲ ಸ್ಟಾಕ್ಗಳ ಬಗ್ಗೆ. ಮತ್ತು ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ETF, ಮ್ಯೂಚುವಲ್ ಫಂಡ್ಸು, ಇಂಡೆಕ್ಸ್ ಫಂಡು ತೊಗೊಳ್ಳೋರು ಕೂಡ ಅವಾಗ ಇನ್ವೆಸ್ಟ್ ಮಾಡ್ಬೋದು. ದಿಸ್ ಈಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಇನ್ ಇಂಡೆಕ್ಸ್ ಫಂಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಡೆಕ್ಸ್ ಫಂಡಲ್ಲಿ ಯಾರಾದರೂ ಹೂಡಿಕೆ ಮಾಡೋರಿದ್ರೆ ಬೆಸ್ಟು. ಯಾಕಂದರೆ ಇಂಡೆಕ್ಸ್ ಫಂಡ್ಗಳಲ್ಲಿ ಯಾವಾಗಲೂ ಕೆಳಗಡೆ ಮಾರ್ಕೆಟ್ ಬಂದಾಗ ಇನ್ವೆಸ್ಟ್ ಮಾಡಬೇಕು, ಒಳ್ಳೆ ರಿಟರ್ನ್ಸ್ ಕೊಡ್ತೀವಿ. ಹಾಗೆ ETF ಕೂಡ ಯಾರಾದರೂ ನಿಫ್ಟಿ ಬೀಸು, ಬ್ಯಾಂಕ್ ನಿಫ್ಟಿ ಬೀಸು ಬಾಯ್ ಮಾಡ್ತಾಯಿದ್ರೆ ಅಥವಾ ಗೋಲ್ಡ್ ಬೀಸ್ ಬಾಯ್ ಮಾಡ್ತಾಯಿದ್ರೆ ನೋಡಿ, ಗೋಲ್ಡ್ ಬೀಸು
ಇದಕ್ಕಿಂತ ಸುವರ್ಣ ಅವಕಾಶ ಸಿಗಲ್ಲ ಸ್ನೇಹಿತರೆ ಗೋಲ್ಡ್ ಬೀಸ್ನಲ್ಲಿ ಬಾಯ್ ಮಾಡಲಿಕ್ಕೆ. ಏನಕ್ಕೆ ಅಂದರೆ ಗೋಲ್ಡ್ ಬೀಸು ರೇಟ್ ಕಮ್ಮಿ ಆಗಿದೆ. ಈಗ ಗೋಲ್ಡ್ ರೇಟ್ ಕಮ್ಮಿ ಆಗಿದೆ, ನ್ಯಾಚುರಲಿ ಗೋಲ್ಡ್ ಬೀಸ್ ರೇಟ್ ಕೂಡ ಕಮ್ಮಿ ಆಗಿರುತ್ತೆ. ಇವಾಗ ಬಾಯ್ ಮಾಡಿ ಇಟ್ಕೊಳ್ಳಿ. ಯಾರಾದರೂ ಗೋಲ್ಡ್ ಬೀಸ್ ಬಾಯ್ ಮಾಡೋರಿದ್ರೆ ಸೇಫರ್ ಸೈಡ್, ನಮ್ಮ ಟ್ರೇಡಿಂಗ್ ಬೇಡ ಅಂತಂದರೆ ಅಥವಾ ಸ್ಟಾಕ್ ಖರೀದಿನೂ ಮಾಡೋದು ಬೇಡ ಅಂತಂದರೆ ಗೋಲ್ಡ್ ಬೀಸ್ ಬಾಯ್ ಮಾಡ್ಬೋದು. ಅಥವಾ ETF ನಲ್ಲಿ ನಮಗೆ ಮ್ಯೂಚುವಲ್ ಫಂಡ್ ಬೇಡ, ETF ಬೆಟರ್ ಅಂತಂದರೆ ETF ನಲ್ಲಿ ಯಾವುದು ನಿಫ್ಟಿ ಬೀಸ್ ಬೈ ಮಾಡ್ಬೋದು. ಬ್ಯಾಂಕ್ ನಿಫ್ಟಿ ಬೀಸು ಇರುತ್ತೆ. ಹಾಗೆ ಇಂಡೆಕ್ಸ್ ಫಂಡು, ಮ್ಯೂಚುವಲ್ ಫಂಡ್, ಇಂಡೆಕ್ಸ್ ಫಂಡ್, ಈ ಥರ ಒಂದು ಪ್ಲ್ಯಾನ್ ಮಾಡ್ಕೋಬೋದು. ನಿಮ್ಮ ಆರ್ಥಿಕ ಸಲಹೆಗಾರರನ್ನ ಕೇಳಿ ಅವರು ಇನ್ನೂ ನಿಮಗೆ ಮಾಹಿತಿ ಕೊಡ್ತಾರೆ. ವೀಕ್ಲಿ ಚಾರ್ಟು ಇಂಪ್ರೂವ್ ಆಗ್ತಾ ಇದೆ. ಓಕೆ, ಇಟ್ ಹ್ಯಾಸ್ ಟಚ್ ದ ಸಪೋರ್ಟ್ ಆ್ಯಂಡ್ ಟುಕ್ ಸಪೋರ್ಟ್ ಫ್ರಮ್ ದೇರ್ ಆ್ಯಂಡ್ ರಿಕವರಿಂಗ್ ಅಂತ ಹೇಳ್ಬೋದು. ಇನ್ನು ಕಂಪ್ಲೀಟ್ ರಿಕವರಿ, ಕಂಪ್ಲೀಟ್ ಪಾಸಿಟಿವ್ ಬರೋದು ಯಾವಾಗ 52,000 ದಾಟಿದಾಗ. ಓಕೆ, ಆಮೇಲೆ ನೆಕ್ಸ್ಟ್ ವೀಕು ಸೋಮವಾರ, ಮಂಗಳವಾರ, ಬುಧವಾರ ಬ್ಯಾಂಕ್ ನಿಫ್ಟಿ ಮೋಸ್ಟ್ ಪ್ರಾಬ್ಲಿ ಸೋಮವಾರ ಒಂದಿನ ಸ್ವಲ್ಪ ಮೂವ್ ಆಗಿ ಮಂಗಳವಾರ ಬುಧವಾರ ಸ್ವಲ್ಪ ಸೈಡ್ ವೇಸ್ ಆಗ್ಬೋದು. ಏನಕ್ಕೆ ಅಂದರೆ FOMC ಮೀಟಿಂಗ್ ಇನ್ ಅಮೇರಿಕಾ, ಅದು ಬುಧವಾರ ರಾತ್ರಿ ಬರುತ್ತೆ, ಗುರುವಾರದಿಂದ ರಿಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಮತ್ತೆ ಬ್ಯಾಂಕ್ ನಿಫ್ಟಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸ್ನೇಹಿತರೆ. ಏಕೆಂದರೆ ಅದು ಇಂಪಾರ್ಟೆಂಟ್ ಇರುತ್ತೆ. ಅಲ್ಲಿವರೆಗೆ ಒಂದು ಸೈಡ್ ವೇಸ್ ಇರ್ಬೋದು, ನಂತರ ಒಂದು ಅಪ್ ಆರ್ ಡೌನ್ ರ್ಯಾಲಿ ಕೊಡ್ಬೋದು. ಇದು ಅಮೇರಿಕನ್ ಮಾರ್ಕೆಟ್ ನೋಡಿ. ಶುಕ್ರವಾರ ಡೌ ಜೋನ್ಸ್ ಮತ್ತೆ 40,000 ಮೇಲ್ಗಡೆ ಕ್ಲೋಸ್ ಆಗಿದೆ. ವೆಲ್ ಆ್ಯಂಡ್ ಗುಡ್, ಫಂಟಾಸ್ಟಿಕ್. ಮತ್ತು 654 ಪಾಯಿಂಟು, ಆಲ್ಮೋಸ್ಟ್ ಆಲು 1.64% ಅಪ್ಸೈಡ್ ಮೂವ್ ಆಗಿದೆ. ಬಿಕಾಸ್ ಆಫ್ ಫೆಡ್ರಲ್ ಒಂದು ಪಾಸಿಟಿವ್ ಮೂಡಿ ಅವ್ರದ್ದು, ಆಮೇಲೆ GDP ಗ್ರೋತ್ ಆಗಿರೋದು ನೋಡಿ. ಗೋಲ್ಡ್ ಕೂಡ ಜಂಪ್ ಆಗ್ತಾ ಇದೆ. ಅದಕ್ಕೂ ಕಾರಣ ಏನು, ಫೆಡ್ರಲ್ ರಿಸರ್ವ್ ಅಂತ ಹೇಳ್ಬೋದು. ರೇಟ್ ಕಟ್ ಮಾಡ್ತಾರೆ ಅಂತ ಹೋಪ್ ಇದೆ ಗೋಲ್ಡಿಗೂ ಕೂಡ. ರೇಟ್ ಕಟ್ ಮಾಡಿದರೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಮತ್ತೆ ಜಂಪ್ ಆಗ್ಬೋದು. US ಟೆಕ್ 100 ಅದು ಕೂಡ 1% ಅಪ್ಸೈಡ್ ಮೂವ್ ಆಗಿದೆ. ಹೀಗಾಗಿ ಆಲ್ಮೋಸ್ಟ್ ಆಲ್ ಎಲ್ಲ ಸೆಕ್ಟರ್ಸು ಒಂದು ಅಪ್ಸೈಡ್ ಮೂವ್ ಆಗಿವೆ. ಇನ್ನು ನಾವು ಗ್ಲೋಬಲ್ ಇಂಡೆಕ್ಸು ಇದನ್ನು ನೋಡೋಣ. ಜಪಾನ್ ಮಾರ್ಕೆಟ್ ಏನಾಗಿದೆ ಅಂತ, ಎಲ್ಲಿದೆ ನಿಕಾಯ್ ಓಕೆ, ನಿಕಾಯ್ ಇನ್ನೂ ನೆಗೆಟಿವ್ನಲ್ಲಿದೆ ಸ್ನೇಹಿತರೆ. ಜಪಾನ್ ಮಾರ್ಕೆಟು -244. ಓಕೆ, ಅದು ಒಂದು ಇಂಪ್ರೂವ್ ಆದರೆ ಇನ್ನೂ ಬೆಟರ್ ಅಂತ ಹೇಳ್ಬೋದು. ಗಿಫ್ಟ್ ನಿಫ್ಟಿ ಅಥವಾ SGX ನಿಫ್ಟಿ ನೋಡಿ ಕೇವಲ +9 ಪಾಯಿಂಟ್ಸ್ನಲ್ಲಿದೆ. ಏನಕ್ಕೆ? ಡೌ ಜೋನ್ಸು ಅಮೇರಿಕನ್ ಮಾರ್ಕೆಟು ಅಷ್ಟೊಂದು ಮೂವ್ ಆಗ್ತಾ ಇದ್ರು ಕೂಡ ಆಲ್ಮೋಸ್ಟ್ ಆಲ್ 600 ಪಾಯಿಂಟ್ ಅಪ್ಸೈಡ್ ಇದೆ ಡೌ ಜೋನ್ಸು ಶುಕ್ರವಾರ. ಆದರೆ ನಮ್ಮ SGX ನಿಫ್ಟಿ ಯಾಕೆ ಕೇವಲ 9 ಪಾಯಿಂಟ್ ಅಪ್ಸೈಡ್ನಲ್ಲಿದೆ? ನಾನು ತಿಳ್ಕೊಂಡಿದ್ದೆ ಇದು ಮೋಸ್ಟ್ ಪ್ರಾಬ್ಲಿ ಇದು ಕೂಡ ಒಂದು 60-70 ಪಾಯಿಂಟ್ ಅಪ್ಸೈಡ್ನಲ್ಲಿರುತ್ತೆ ಅಂತ ತಿಳ್ಕೊಂಡಿದ್ದೆ. ಆದರೆ ಇದು ಫ್ಲ್ಯಾಟ್ ಇದೆ, ಕೇವಲ 9 ಪಾಯಿಂಟ್ ಪ್ಲಸ್ನಲ್ಲಿದೆ. ಮೋಸ್ಟ್ ಪ್ರಾಬ್ಲಿ ಮಂಡೇ ಫ್ಲ್ಯಾಟ್ ಓಪನಿಂಗ್ ಆಗಬಹುದು, ಇದನ್ನು ನೋಡಿದರೆ ಅನಿಸುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ FII DI ಡೇಟಾವನ್ನು ನೋಡ್ಬಿಡೋಣ. FIIs ನೋಡಿ 2,546 ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ. 2,546 ಕೋಟಿ ಶುಕ್ರವಾರ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ ನೋಡಿ. ಅದ್ರ ಹಿಂದ್ಗಡೆ ಕಂಟಿನ್ಯೂ ಸೆಲ್ ಮಾಡ್ತಾ ಬಂದಿದ್ರು. ಓಕೆ, 3 ದಿನ ಕಂಟಿನ್ಯೂ ಸೆಲ್ ಇತ್ತು. ಶುಕ್ರವಾರ ಸಡನ್ನಾಗಿ 2,500 ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ. ಯಾರು? FIIಸು. DIಸು ಏನು ಮಾಡಿದ್ದಾರೆ, ನ್ಯಾಚುರಲಿ ಸೆಲ್ ಮಾಡಿರ್ತಾರೆ ಅವರು. DIs ಕೂಡ ಬಾಯ್ ಮಾಡಿದ್ದಾರೆ. DIs ಕೂಡ ಅವರು ಕೂಡ 2,700 crores ನೆಟ್ ಕ್ಯಾಶು ಬಾಯ್ ಮಾಡಿದ್ದಾರೆ DIs. ಹೀಗಾಗಿ FIIಸು DIs ಇಬ್ಬರೂ ಕೂಡ 2,500 ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ. ಇದು ಮೇಜರ್ ಇಂಪ್ಯಾಕ್ಟ್ ಆಗ್ಬೋದು. ಸೋಮವಾರ ಮತ್ತೆ ಫ್ಲ್ಯಾಟ್ ಆದರೂ ಮತ್ತೆ ರ್ಯಾಲಿ ಬರೋ ಚಾನ್ಸ್ ಇದೆ ಅಂತ ಹೇಳ್ಬೋದು. ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೇನಾಗ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.